ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನನ್ನ ಖುಷಿಯಲ್ಲೇ ನೋಡ್ಬೋದು ನಾವು ಎಲ್ಲಿದ್ದೀವಿ ಅಂತ ಹೇಳಿ. ಇವತ್ತು ನಾವು ಮ್ಯಾಚ್ ನೋಡೋಕೆ ಬಂದಿದ್ದೀವಿ. ಇವತ್ತು RCB ವರ್ಸಸ್ SRH ಮ್ಯಾಚ್ ಇದೆ, ಹೈದರಾಬಾದ್ ಮ್ಯಾಚ್ ಇದೆ. ಐ ಆಮ್ ಸೋ ಎಕ್ಸೈಟೆಡ್. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಬರ್ತಾ ಇರೋದು. ಹೇಗೆ ಅನಿಸ್ತಾ ಇದೆ ಅಮ್ಮ ನಿನಗೆ? ನಾನು ಬಂದಿದ್ದೀನಿ. ಸರ್ಪ್ರೈಸ್ ಆಗಿ ಟಿಕೆಟ್ ಸಿಕ್ಕಿದೆ. ಹೋಗ್ತಾ ಇದ್ದೀವಿ. ಲೇಟ್ ಆಯಿತು ಅಂತ ಅಂದ್ಕೊಂಡ್ವಿ. ಲೇಟ್ ಆಯ್ತಾ ನಾನು ಆ್ಯಕ್ಚುಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮ್ಯಾಚ್ 7:30 ನಾವು ಅರೌಂಡ್ 4:30-4:45 ಮನೆ ಬಿಟ್ಟಿದ್ದು. ಸ್ಟೇಡಿಯಮ್ಗೆ ಹೋಗಿ ಒಂದು ದೊಡ್ಡ ಸಾಹಸನೇ ಆಯಿತು ಅಂತಲೇ ಹೇಳ್ಬೋದು. 2-3 ಕ್ಯಾಬ್ ಕ್ಯಾನ್ಸಲ್ ಆಯಿತು, ಒಂದೆರಡು ಆಟೋ ಕ್ಯಾನ್ಸಲ್ ಆಯಿತು. ಫೈನಲಿ ಹಂಗೂ ಹಿಂಗೂ ನೋಡ್ಬೋದು ಹೇಗಿದೆ ಹೊರಗಡೆ ಕ್ರೌಡ್ ಅಂತ ಹೇಳಿ. ಫೈನಲಿ ಸ್ಟೇಡಿಯಂ ಹತ್ರ ರೀಚ್ ಆದ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ನಮ್ಮ ಯಜಮಾನ್ರು ಒಂದು 5 ಸಲ ಬಂದಿದ್ದಾರೆ ಅಂತ. ಬಟ್ ನಾನಂತರೂ ಆ್ಯಕ್ಚುಲಿ ಹೊರಗಡೆ ಕ್ರೌಡ್ ನೋಡೇ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ. ಸೂಪರ್ ಎಕ್ಸೈಟೆಡ್. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಇವಾಗ ಸ್ಟೇಡಿಯಂ ಎಂಟ್ರಿ ಆದ್ವಿ. ಎಲ್ಲ ಸೆಕ್ಯೂರಿಟಿ ಚೆಕ್ ಆಯಿತು. ನಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಬ್ಯಾಗಲ್ಲಿ ವಾಟರ್ ಬಾಟಲು, ಬಾಚಣಿಕೆ, ಆಮೇಲೆ ಲಿಪ್ಸ್ಟಿಕ್ ಎಲ್ಲ ಇಟ್ಕೊಂಬಂದಿದ್ದೆ. ಅದೆಲ್ಲ ಒಳಗಡೆ ಬಿಡೋದಿಲ್ಲ. ನಂದು ಅಮ್ಮ ಲಿಪ್ಸ್ಟಿಕ್ ಹೋಯ್ತು, ಬಾಚಣಿಕೆ ಹೋಯ್ತು, ಎಲ್ಲ ಹೋಯ್ತು. ಇಲ್ಲಿ ಪರವಾಗಿಲ್ಲ. ಒಳಗಡೆ ಸೆಕ್ಯೂರಿಟಿ ಚೆಕ್ಕಿನ್ ಆಗಿ ಹೋಗ್ತಾ ಇದ್ದೀವಿ ಒಳಗಡೆ. ನಮ್ಮ ಗೇಟ್ ಇದು E13 ಗೇಟ್ ಇದು. ಸೆಕ್ಯೂರಿಟಿ ಚೆಕ್ ತುಂಬ ಸ್ಟ್ರಿಕ್ಟ್ ಇದೆ. 3-4 ಸಲ ಸೆಕ್ಯೂರಿಟಿ ಚೆಕ್ ಇನ್ ಮಾಡ್ತಾರೆ. ಎಲ್ಲ ಸೆಕ್ಯೂರಿಟಿ ಚೆಕ್ ಇನ್ ಆಗಿ ಒಳಗಡೆ ಬಂದ್ವಿ. ಇವಾಗ ಒಳಗಡೆ ಎಂಟ್ರಿ ಹಾಕಿದ್ದೀವಿ. ನನಗಂತೂ ನಿಜ ನಂಬಕ್ಕೆ ಆಗ್ತಾ ಇಲ್ಲ. ಫೈನಲಿ ಸ್ಟೇಡಿಯಂ ಒಳಗಡೆ ಎಂಟ್ರಿ ಆದ್ವಿ. ಐ ಆಮ್ ಸೋ ಎಕ್ಸೈಟೆಡ್. ನನಗಂತೂ ಇದು ನಂಬಕ್ಕೆ ಆಗ್ತಾ ಇಲ್ಲ ನಾನು ಬಂದಿದ್ದೀವಿ ಅಂತ. ಬೆಳಗ್ಗೆಯಿಂದ ಏನು ಪ್ಲ್ಯಾನ್ ಇದ್ದಿಲ್ಲ. ಸಡನ್ನಾಗಿ ನಮ್ಮ ಯಜಮಾನ್ರು ಹೋಗೋಣ, ಅದೇನೋ ಟಿಕೆಟ್ ಅರೇಂಜ್ ಆಯಿತು. ಇವತ್ತು ಲಕ್ಕಿ ಡೇ ಅನ್ಸುತ್ತಲ್ಲ. ನಮ್ಮ KSC ಚೇರ್ಪರ್ಸನ್ ಮೀಡಿಯಾ ಅವರು ವ್ಯವಸ್ಥೆ ಮಾಡಿದರು. ಸಡನ್ನಾಗಿ ಮಧ್ಯಾಹ್ನ ಡಿಸಿಷನ್ ಆಗಿದ್ದೀವಿ. ನನಗಂತೂ 1 ಅವರ್ ಇತ್ತೇನೋ, 1.5 ಅವರಲ್ಲಿ ರೆಡಿಯಾಗಿ ಬಂದಿದ್ದೀನಿ ನಾನು. ಫೈನಲಿ ಫುಲ್ಲು ಅದೇನಂತಾರೆ ಗ್ರೌಂಡು, ಆಮೇಲೆ ಹೊರಗಡೆ ಆ್ಯಕ್ಚುಲಿ ನನಗೆ ಹೊರಗಡೆ ಅದು ಎಲ್ಲ RCB ಟಿ ಶರ್ಟ್ಸ್ ಎಲ್ಲ ಹಾಕ್ಕೊಂಡಿದ್ದಲ್ಲ, ಜರ್ಸಿ, ಅದು ನೋಡೇ ನನಗೆ ಎಕ್ಸೈಟ್ ಆಯಿತು. ನನಗೆ ಕ್ರಿಕೆಟ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಯೂಶ್ವಲಿ ಕ್ರಿಕೆಟ್ ನಾನು ಜಾಸ್ತಿ ಫಾಲೋ ಮಾಡಲ್ಲ. ಬಟ್ ಸ್ಟಿಲ್ RCB ಮ್ಯಾಚು, ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಅದು 2026 ಫಸ್ಟ್ ಮ್ಯಾಚ್ ಅಲ್ಲ ಇದು. 2026 RCB ಫಸ್ಟ್ ಮ್ಯಾಚ್. ಇವತ್ತು ಲಕ್ಕಿ ಡೇ ಅಂತಲೇ ಹೇಳ್ಬೋದು. ಸೂಪರ್ ಎಕ್ಸೈಟೆಡ್. ನೋಡು, ರೂಪ ಅಮ್ಮ ಕಾಣಿಸ್ತದನ. ಏನಂತಾರೆ ಅದಕ್ಕೆ? ರೋಗನೇ ಅದು. ಅಲ್ಲಿ ವಿರಾಟ್ ಕೊಹ್ಲಿ ಅಲ್ಲಿ ನೋಡು, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಈ ಸೈಡು SRH ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಹೈದರಾಬಾದ್
ಟಾಸ್ ನಡೀತಾ ಇದೆ ಇವಾಗ ಇಲ್ಲಿ. ಯಾರ್ದಿರ್ಬೋದು ಫಸ್ಟ್ ಬ್ಯಾಟಿಂಗ್? ಹೌದಾ, ಹೇಳ್ತಾ ಇದೆಯಾ? RCB ಟಾಸ್ ವಿನ್ ಆಯಿತು. ಫಸ್ಟ್ ಬೌಲಿಂಗ್ ಚೂಸ್ ಮಾಡಿದ್ದಾರೆ ಅವರು. ಫಸ್ಟ್ SRH ಅವ್ರದ್ದು ಬ್ಯಾಟಿಂಗ್. RCB ವಿನ್ ದ ಟಾಸ್ ಅಂತ ಹೇಳಿದ್ರು, ಬ್ಯಾಟಿಂಗ್ ಅಂತ ಹೇಳಿದ್ರು. ಬಟ್ ಇವರು ಏನಂದರೆ ಈ ಗ್ರೌಂಡಲ್ಲಿ RCBಯಲ್ಲಿ ಅಂದರೆ ಬೆಂಗಳೂರು ಚಿನ್ನಸ್ವಾಮಿದಲ್ಲಿ ಯಾವಾಗಲೂ ಟಾಸ್ ಗೆದ್ದವ್ರು ಬೌಲಿಂಗ್ಗೆ ತಗೊಂಡಿದ್ರು. ಯಾಕಂದರೆ ಚೇಸಿಂಗ್ ಈಸಿ ಇಲ್ಲಿ. ಓಕೆ, ಲೆಟ್ಸ್ ಸಿ. ನೋಡಿ ಕಂಪಿಲ್ಲಿದೆ. ಸೆಕೆಂಡ್ ಬಾಲಲ್ಲಿ DRS ತೊಗೊಂಡಿದ್ದಾರೆ. ಥರ್ಡ್ ಬಾಲಲ್ಲಿ DRS ತೊಗೊಂಡಿದ್ದಾರೆ. ಔಟಾ? ವೆರಿ ಕ್ಲೋಸ್. ನಾಟ್ ಔಟಾ? ಇಲ್ಲ, ತೋರಿಸ್ತಾನೆ ಸ್ಪೈ ಅಲ್ಟ್ರಾಸ್ ತೋರಿಸ್ತಾ ಇದ್ದಾರೆ. ಓ ಮಿಸ್ ಇಲ್ಲ. RCB ಲಾಸ್ಟ್ ರಿಲೀವ್. ರೇಟಿಂಗ್ ಏನಾಗುತ್ತೆ ಅಂತ? ಇಲ್ಲ ಅಲ್ಲಿಲ್ಲ, ಅಲ್ಟ್ರಾ ಎಡ್ಜಲ್ಲಿ ಇಲ್ಲ. ನಾಟ್ ಔಟ್. ರಿವ್ಯೂ ಲಾಸ್ಟ್ ಆಯಿತು RCB. ನಾಟ್
ಇವಾಗ SRH ಹೈದರಾಬಾದ್ ಮ್ಯಾಚ್ ಮುಗಿತು. ಈಗ ಫಸ್ಟ್ ಹಾಫ್ ಮುಗಿದಿದೆ. 201 ನೋಡ್ತಿದ್ದಾರೆ. ಟಾರ್ಗೆಟ್ 202. RCB ಅವರು 202 ಮುಗಿಸ್ತಾರೆ. ಸೊ ಇವಾಗ 15 ಮಿನಿಟ್ಸ್ ಬ್ರೇಕ್ ಇದೆ. ಇವಾಗ 15 ಮಿನಿಟ್ಸಾ? ಹಾಂ. ಸೊ ಫಸ್ಟ್ ಹಾಫ್ ಮುಗೀತು. ನೆಕ್ಸ್ಟ್ RCB ಬ್ಯಾಟಿಂಗ್ ಇದೆ ಇವಾಗ. RCB ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ ಇವಾಗ. ಅವ್ರದ್ದು ಡೆಸ್ಟಿನಿ ಇವತ್ತು ಗೆಲ್ಲಿಯೋದು ಆಡ್ತಾ ಇದ್ದಾರೆ ಅಷ್ಟೇ. ನಮ್ಮ ಕ್ಯಾಪ್ಟನ್ ಡೆಸ್ಟಿನಿ ಚೆನ್ನಾಗಿದೆ. 10 ಬಾಲಿಗೆ 30 ರನ್ ಹೊಡೆದಿದ್ದಾನೆ. RCB ಗೆಲ್ಸಿ ಮನೆಗೆ ಹೊಂಟಿವ. ಫಸ್ಟ್ ಮ್ಯಾಚ್ ನೋಡಕ್ಕೆ ಬಂದಿದ್ದು, ಫಸ್ಟ್ ಮ್ಯಾಚೇ ಗೆದ್ದಿದೆ ಅಲ್ಲ? ಹೇಗೆ ಅನಿಸ್ತಾ ಇದೆ? ಅದೇ ಹೇಳಿದ್ನಲ್ಲ, ದಟ್ಸ್ ದ ಡೆಸ್ಟಿನಿ. 17 ಓವರ್ದೊಳಗೆ ಮುಗೀತು ಅಂತ ಹೇಳಿದ್ನಲ್ಲ, ಮುಗೀತಲ್ವಾ? ಸೂಪರ್ ಇತ್ತು ಮಾತ್ರ. ಮ್ಯಾಚ್ ಸಖತ್ತಾಗಿ ಆಡಿದ್ರಲ್ಲ RCB ಅವರು ಇವತ್ತು. ಸೂಪರ್ ಆಗಿತ್ತು ಮಾತ್ರ. ಎಲ್ಲರೂ ಪರ್ಫಾರ್ಮ್ ಮಾಡಿದರು. ಜಿತೇಶ್ ಶರ್ಮಾ ಅವನು ಇವಾಗ RCB ಬಸ್ ಇದೆ ನೋಡಿ ಇಲ್ಲಿ. RCB ಟೀಮ್ ಅವ್ರದ್ದು ಬಸ್ಸು. ಮೆಟ್ರೋ ಹತ್ರ ನಿಂತಿದ್ದೀವಿ. ಫುಲ್ಲು ರಶ್ ಇದೆ. ಆಟೋ ಸಿಗ್ತಾ ಇಲ್ಲ, ಕ್ಯಾಬ್ ಸಿಗ್ತಾ ಇಲ್ಲ. ಆಫ್ಟರ್ ಮ್ಯಾಚ್ ಎಫೆಕ್ಟ್ ನೋಡಿ ಹೇಗಿದೆ. ಮೆಟ್ರೋ ಸಿಗ್ತಾ ಇಲ್ಲ, ಆಟೋ ಸಿಗ್ತಾ ಇಲ್ಲ, ಕ್ಯಾಬ್ ಇಲ್ಲ. ಮೆಟ್ರೋ ಇದೆ, 1 ಗಂಟೆವರೆಗೂ ಮೆಟ್ರೋ ಇದೆ, ಬಟ್ ಫುಲ್ಲು ರಶ್ ಇದೆ. ಮೆಟ್ರೋ ಒಳಗಡೆ ಎಂಟ್ರಿ ಆಗ್ತಕ್ಕೆ, ಅಂದರೆ ಒಳಗಡೆ ಮೆಟ್ರೋ ಹೋಗೋಕ್ಕೆ ಆಗ್ತಾ ಇಲ್ಲ, ಅಷ್ಟು ರಶ್ ಇದೆ ಫುಲ್ಲು. ನಂದು ಫಸ್ಟ್ ಸ್ಟೇಡಿಯಂ ಎಕ್ಸ್ಪೀರಿಯನ್ಸ್ ವಾಸ್ ಆಸಮ್ ಅಂತಲೇ ಹೇಳ್ಬೋದು. ಅದು ಕೂಡ RCB ಗೆದ್ದಿದ್ದು ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೆ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್